ನಮಸ್ಕಾರ ಸ್ನೇಹಿತರೆ. ಜೀವನವೆಂದರೆ ಎಲ್ಲದಕ್ಕೂ ಎಲ್ಲರಿಗೂ ಹೆದರಿ ಬದುಕುವುದಲ್ಲ, ಎಲ್ಲರೆದುರು ಎಲ್ಲವನ್ನೂ ಎದುರಿಸಿ ಎಲ್ಲರ ಮಧ್ಯೆ ಛಲದಿಂದ ಬದುಕಿ ಬಾಳುವುದೇ ನಿಜವಾದ ಜೀವನ. ಮಾತಿಗೆ ಒಂದು ಅರ್ಥವಿದ್ದರೆ ಮೌನಕ್ಕೆ ಸಾವಿರಾರು ಅರ್ಥವಿರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನೋವಿಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ. ಇವೆಲ್ಲವನ್ನು ಜಯಿಸುವುದೇ ನಿಜವಾದ ಜೀವನ. ಹಿಂದೆ ನಡೆದಿರುವ ಘಟನೆಗಳನ್ನು ನೆನಪಿಡುವಿರೋ ಅಥವಾ ಮರೆಯುವಿರೋ, ಆದರೆ ಅದರಿಂದ ಕಲಿತ ಪಾಠ, ಪಡೆದ ಅನುಭವ ಯಾವಾಗಲೂ ನೆನಪಿರಲಿ. ಮಾತು ತೂಕವಾಗಿರಬೇಕು, ಮೌನ ಹಗುರವಾಗಿರಬೇಕು, ಪ್ರೀತಿ ಕಡಲಿನಂತೆ ವಿಶಾಲವಾಗಿ, ಸ್ನೇಹ ಜೇನಿನಂತೆ ಸವಿಯಾಗಿರಬೇಕು. ಜೀವನದಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಮಾಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಮನುಷ್ಯನಲ್ಲಿ ಜವಾಬ್ದಾರಿಗಳು ಹೆಚ್ಚಾದಂತೆಲ್ಲ ವರ್ತನೆಗಳು ಬದಲಾಗುತ್ತಾ ಹೋಗುತ್ತವೆ. ಹಾಗೆಯೇ ಮನುಷ್ಯನು ಸಹ ಬದಲಾಗುತ್ತಾನೆ. ಬದಲಾವಣೆ ಈ ಜಗದ ನಿಯಮ. ತಾಳ್ಮೆ ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಜೀವನಕ್ಕೆ ಇವೇ ಬಿಗಿಯಾದ ಕಾವಲುಗಳು. ನಿಮ್ಮ ಆಯ್ಕೆ ನಿಮ್ಮ ಜೀವನವನ್ನು ಬದಲಿಸಬಲ್ಲದು. ಹಾಗಾಗಿ ನಿಮ್ಮ ಆಯ್ಕೆಯು ಸರಿಯಾದದ್ದಾಗಿರಲಿ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳಿಗೆ ಬೇರೊಬ್ಬರು ನಿಮಗೆ ಸಲಹೆಗಳನ್ನು ನೀಡಬಹುದು ಅಷ್ಟೇ, ಆದರೆ ಅದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಳಬೇಕು. ಜೀವನದಲ್ಲಿ ಆಗುವ ತಪ್ಪುಗಳಿಂದ ಪಾಠ ಕಲಿಯಬೇಕು ಹಾಗೂ ತಪ್ಪು ಮಾಡುವುದನ್ನು ಬಿಡಬೇಕು. ಹಾಗೆಯೇ ಕಹಿ ಘಟನೆಗಳನ್ನು ಮರೆತು ಬಿಡಬೇಕು. ಯಾವುದೇ ಕೆಲಸಗಳನ್ನು ಮಧ್ಯದಲ್ಲಿ ಬಿಟ್ಟು ಕೊಡಬೇಡಿ, ಏಕೆಂದರೆ ಅದನ್ನು ಶುರು ಮಾಡಲು ನೀವು ತುಂಬಾ ಕಷ್ಟಪಟ್ಟಿರುತ್ತೀರಿ. ನಮ್ಮನ್ನು ನಾವು ಬೇರೆಯವರಿಗೆ ಹೋಲಿಕೆ ಮಾಡಿಕೊಳ್ಳಬಾರದು. ಇದು ನಮಗೆ ನಾವೇ ಮಾಡಿಕೊಳ್ಳುವ ಅವಮಾನ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗೆ ನೀವು ಇಷ್ಟವಾದರೆ ಮಾತ್ರ ಜಗತ್ತಿಗೆ ನೀವು ಇಷ್ಟವಾಗುತ್ತೀರಿ. ನಮ್ಮನ್ನು ಯಾರೊಬ್ಬರೂ ಮುನ್ನಡೆಸಲು ಸಾಧ್ಯವಿಲ್ಲ, ಯಾರೊಬ್ಬರೂ ಅದನ್ನು ಮಾಡಲಾರರು. ನಮ್ಮ ದಾರಿ ನಾವು ಕಂಡುಕೊಂಡು ಮುನ್ನಡೆಯಬೇಕು ಅಷ್ಟೇ. ನಮಗಿರುವ 2 ಕೈಗಳಲ್ಲಿ ಒಂದನ್ನು ನಮ್ಮ ಕೆಲಸಗಳಿಗಾಗಿ, ಇನ್ನೊಂದನ್ನು ಇತರರಿಗೆ ಸಹಾಯ ನೀಡಲು ಉಪಯೋಗಿಸಿದರೆ ಬದುಕು ಸುಂದರವೂ ಸಾರ್ಥಕವೂ ಆಗುತ್ತದೆ. ಯಶಸ್ಸು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿದೆ. ಹೃದಯಪೂರ್ವಕವಾಗಿ ಮಾಡುವ ಯಾವ ಕೆಲಸವೂ ವಿಫಲವಾಗುವುದಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಮನಸ್ಸಿನಲ್ಲಿ ಜಾಗ ಕೊಡದಿರಿ. ಅದು ದೊಡ್ಡ ದೊಡ್ಡ ಸಂಬಂಧಗಳನ್ನೇ ಹಾಳು ಮಾಡಿ ಬಿಡಬಹುದು. ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದಾಗ ಮೈ ಬಗ್ಗಿಸಿ ದುಡಿಯಿರಿ. ಆ ದುಡಿತದ ನೆನಪೇ ಮುಂದೆ ಕೈ ಸೋತಾಗಲು ಆನಂದವನ್ನು ನೀಡುತ್ತದೆ. ತೃಪ್ತಿ ಎಂದರೆ ನಿಮಗೆ ಬೇಕಾದುದನ್ನು ಪೂರೈಸುವುದು ಅಲ್ಲ, ಆದರೆ ನೀವು ಈಗಾಗಲೇ ಎಷ್ಟು ಹೊಂದಿದ್ದೀರಿ ಎಂಬುದರ ಅರಿವು. ಅದೃಷ್ಟವಂತ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು. ಸ್ನೇಹಿತರೆ, ಚಿಂತೆಗೂ ಚಿತೆಗೂ ಒಂದೇ ಸೊನ್ನೆಯಷ್ಟೇ ವ್ಯತ್ಯಾಸ. ಆದರೆ ಚಿತೆ ಸತ್ತ ದೇಹವನ್ನು ಸುಟ್ಟರೆ ಚಿಂತೆ ಬದುಕಿರುವ ದೇಹವನ್ನೇ ಸುಡುತ್ತದೆ. ನಾವು ನಡೆಯುವ ದಾರಿಯು ಸತ್ಯ ಮತ್ತು ಶಿಸ್ತಿನ ದಾರಿಯಾಗಿದ್ದರೆ ಯಾರನ್ನು ಯಾವುದನ್ನು ಪರಿಗಣಿಸುವ ಅಥವಾ ಹೆದರುವ ಅಗತ್ಯವಿಲ್ಲ. ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಆ ಒಂದು ನಿಮಿಷ ಯೋಚಿಸಿ ತೆಗೆದುಕೊಂಡ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ಸ್ನೇಹಿತರೆ, ಮಾತನಾಡುವ ಮುನ್ನ ಬಳಸುವ ಪದಗಳ ಬಗ್ಗೆ ಅರಿವು ಇರಲಿ. ಪದ ಬಳಸಿದ ನಂತರ ಅದು ಇನ್ನೊಬ್ಬರ ಮನ ನೋಯಿಸದಿರಲಿ. ಅಪರಿಚಿತರ ಗೆಳೆತನ ಕಷ್ಟವಲ್ಲ, ಆದರೆ ಇರುವ ಗೆಳೆಯರು ಅಪರಿಚಿತರಾಗದಂತೆ ನೋಡಿಕೊಳ್ಳುವುದು ದೊಡ್ಡದು. ಜೀವನದಲ್ಲಿ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ಸೋಲಿಗೆ ಹೆದರಿ ಕುಳಿತರೆ ಬದುಕಿನಲ್ಲಿ ಮುಂದೆ ಬರಲಾಗದು. ಸೋಲಿಗೆ ಜಗ್ಗದೆ ಮುನ್ನಡೆಯುವವರೇ ಸಾಧಕರಾಗುವುದು. ಸೋಲಿನಿಂದ ಯಾರೂ ಕಂಗಡಬೇಕಿಲ್ಲ, ಏಕೆಂದರೆ ಸೋಲು ಗೆಲುವಿಗಿಂತಲೂ ಹೆಚ್ಚು ಪಾಠವನ್ನು ಕಲಿಸುತ್ತದೆ, ಹಾಗೆಯೇ ಅನುಭವವನ್ನು ಹೆಚ್ಚಿಸುತ್ತದೆ.
ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ದರೆ ನೀವೆಂದೂ ಕಲಿಯುವುದಿಲ್ಲ, ಕಲಿಯದಿದ್ದರೆ ನೀವೆಂದಿಗೂ ಬದಲಾಗುವುದಿಲ್ಲ, ಬದಲಾಗದಿದ್ದರೆ ನಿಂತ ನೀರಾಗುತ್ತೀರಿ. ಹಾಗೆಯೇ ಸ್ನೇಹಿತರೆ, ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವ ಪಡೆಯಬಹುದು. ಇನ್ನೊಬ್ಬರನ್ನು ಸೋಲಿಸುವುದು ಸುಲಭದ ಕೆಲಸ, ಅದೇ ಇನ್ನೊಬ್ಬರನ್ನು ಗೆಲ್ಲುವುದು ತುಂಬಾ ಕಷ್ಟ. ಈ ಜಗತ್ತಿನಲ್ಲಿ ಸ್ನೇಹಿತರೆ, ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಣಿಸಲು ಅಸಾಧ್ಯ. ಜೀವನದಲ್ಲಿ ಸಹನೆ ಹಾಗೂ ಸೌಜನ್ಯಗಳಿಗೆ ವೆಚ್ಚವೇನೂ ಇಲ್ಲ, ಆದರೆ ಅವುಗಳಿಂದ ಎಲ್ಲವನ್ನು ಪಡೆಯಬಹುದು. ಯಾರು ನಿಮಗೆ ಗೌರವವನ್ನು ಕೊಡುವುದಿಲ್ಲವೋ ಅಂತವರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬೇಡಿ. ಏಕೆಂದರೆ ಸ್ನೇಹಿತರೆ, ಅಂಥವರ ಯೋಚನೆ ಮಾಡಲು ಹೋಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಹೇಗೆ ಹಾಳು ಮಾಡಿಕೊಳ್ಳುತ್ತೀರಾ, ಅದೇ ಸಮಯವನ್ನು ನೀವು ನಿಮ್ಮ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಳಿ. ಚಿಲ್ಲರೆಯ ಜನರು ನಮ್ಮ ಜೀವನದಲ್ಲಿ ಆಟವಾಡಿ ಹೋಗುವಷ್ಟು ನಮ್ಮ ಜೀವನವನ್ನು ಅಗ್ಗ ಮಾಡಿಕೊಳ್ಳಬಾರದು. ನೀವು ಕೆಳಗೆ ಬಿದ್ದಾಗ ಸೋಲುವುದಿಲ್ಲ, ಯಾವಾಗ ನೀವು ಮೇಲೆ ಏಳಲು ನಿರಾಕರಿಸುತ್ತಿರುವಿರೋ ಆಗ ನಿಜವಾಗಿಯೂ ಕೂಡ ನೀವು ಸೋಲುತ್ತೀರಾ. ಇದನ್ನು ಜೀವನದಲ್ಲಿ ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ನೀವು ಸೋತಿರಿ ಎನ್ನುವುದೇ ಆದರೆ ಜೀವನದಲ್ಲಿ ಕಳೆದುಕೊಳ್ಳುವುದು ಏನೂ ಕೂಡ ಇಲ್ಲ. ಆದರೆ ನೀವು ಆ ಸೋಲಿನ ಅನುಭವದಲ್ಲಿ ಜೀವನವನ್ನು ಕಟ್ಟಿಕೊಳ್ಳದೆ ಇದ್ದರೆ ನೀವು ನಿಜವಾಗಿಯೂ ಕೂಡ ಸೋತಿರಿ ಎಂದು ಅರ್ಥವಾಗುವುದು. ಒಂಟಿತನ ಎನ್ನುವುದು ನಿಸರ್ಗ ನಿಮಗೆ ತೋರಿಸುವಂತಹ ಸನ್ನೆ. ನಿಸರ್ಗವು ನಿಮ್ಮನ್ನು ಸುಳ್ಳುಗಾರನಿಂದ ತಪ್ಪಿಸುವ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ನಿಸರ್ಗದ ಮಾತನ್ನು ನೀವು ಆಲಿಸಿ ಹಾಗೂ ಪಾಲಿಸಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಬೆಳಕು ಎನ್ನುವುದು ಬಂದೇ ಬರುತ್ತದೆ. ದೇವರು ಎಲ್ಲರನ್ನೂ ಕೂಡ ಒಮ್ಮೆ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಆ ಪರೀಕ್ಷೆಯಲ್ಲಿ ನೀವು ಗೆಲುವನ್ನು ಸಾಧಿಸಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪರಿಪಕ್ವವಾಗುವುದು. ದೇವರ ದೃಷ್ಟಿಯಲ್ಲಿ ನೀವು ದೇವರ ಕೃಪೆಗೆ ಪಾತ್ರರಾಗುವಂತಹ ಕೆಲಸವನ್ನು ಮಾಡಬೇಕು. ಆ ಕೆಲಸವೇನೆಂದರೆ ಸದಾ ಸತ್ಯದ ದಾರಿಯಲ್ಲಿ ಹೋಗುವುದು, ಸದಾ ಧರ್ಮವನ್ನು ರಕ್ಷಣೆ ಮಾಡುವುದು. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರುವುದು. ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೂ ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಇದು ನೀವು ದೇವರ ಕೃಪೆಗೆ ಪಾತ್ರರಾಗಲು ಇರುವಂತಹ ಒಂದು ಉತ್ತಮವಾದ ದಾರಿ. ಜೀವನದಲ್ಲಿ ಬೇರೆ ವ್ಯಕ್ತಿಗಳು ಮಾಡುವಂತಹ ತಪ್ಪುಗಳಿಂದ ನೀವು ಪಾಠವನ್ನು ಕಲಿಯಬೇಕು. ಏಕೆಂದರೆ ಸ್ನೇಹಿತರೆ, ನಾವು ಮಾಡಿರುವಂತಹ ತಪ್ಪುಗಳಿಂದ ಪಾಠವನ್ನು ಕಲಿಯಲು ನಮ್ಮ ಆಯುಷ್ಯ ಕೂಡ ಸಾಕಾಗದು. ಹಾಗಾಗಿ ಇತರರ ಜೀವನದಲ್ಲಿ ಮಾಡುವಂತಹ ತಪ್ಪುಗಳಿಂದಾಗಿ ಅವರ ಜೀವನದಲ್ಲಿ ಎಂತಹ ಘಟನೆಗಳು ಸಂಭವಿಸುತ್ತವೆ ಎನ್ನುವುದರ ಮೇಲೆ ನೀವು ಕೂಡ ಅದನ್ನು ತಿದ್ದಿಕೊಳ್ಳಬೇಕು. ಆಗ ಮಾತ್ರ ನಿಮ್ಮ ಜೀವನವೂ ಕೂಡ ಪರಿಪಕ್ವವಾಗುವುದು. ಬುದ್ಧಿವಂತರಾದವರು ಮೌನವಾಗಿಯೇ ಇರುತ್ತಾರೆ. ಅರ್ಧಂಬರ್ಧ ವ್ಯಕ್ತಿಗಳು ಸದಾ ಮಾತನಾಡುತ್ತಲೇ ಇರುತ್ತಾರೆ. ಮೂರ್ಖ ವ್ಯಕ್ತಿಗಳು ವಾಗ್ವಾದವನ್ನು ಮಾಡುತ್ತಿರುತ್ತಾರೆ. ಆದರೆ ನೀವು ಮಾತ್ರ ಬುದ್ಧಿವಂತ ವ್ಯಕ್ತಿಗಳಾಗಬೇಕು. ಆಗ ಮಾತ್ರ ಜೀವನ ಎನ್ನುವುದು ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಲು ಸಾಧ್ಯವಾಗುವುದು. ಜೀವನವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಯಾರು ಜೀವಂತವಾಗಿ ಶಾಶ್ವತವಾಗಿ ಉಳಿಯುವಂತಹ ಪ್ರಶ್ನೆಯೇ ಇರುವುದಿಲ್ಲ. ಈ ಜೀವನ ಎನ್ನುವುದು ದೇವರು ಕೊಟ್ಟಿರುವಂತಹ ಭಿಕ್ಷೆಯಾಗಿರುತ್ತದೆ. ಯಾವಾಗ ಆತನ ಕೃಪೆ ಎನ್ನುವುದು ಮುಗಿದು ಹೋಗಿರುತ್ತದೆಯೋ, ಯಾವಾಗ ಆತನ ಒಂದು ಕರೆ ಎನ್ನುವುದು ನಮ್ಮ ಜೀವನದಲ್ಲಿ ಬರುತ್ತದೆಯೋ ಆವಾಗ ನಾವು ಖಂಡಿತವಾಗಿಯೂ ಈ ಜೀವನವನ್ನು ತೊರೆದು ಹೋಗಲೇಬೇಕು, ಈ ದೇಹವನ್ನು ತೊರೆದು ಹೋಗಲೇಬೇಕು. ಅಸಲಿಗೆ ಆತ್ಮ ಎನ್ನುವುದು ಅದಕ್ಕೆ ಸಾವೇ ಇರುವುದಿಲ್ಲ. ಅದು ಒಂದು ದೇಹದಿಂದ ಮತ್ತೊಂದು ದೇಹವನ್ನು ಹುಡುಕಿಕೊಂಡು ಹೋಗುತ್ತದೆ. ಜೀವನದ ಸತ್ಯವನ್ನು ಅರಿತುಕೊಳ್ಳುವುದು ತುಂಬಾನೇ ಸುಲಭ. ಯಾವ ತಕ್ಕಡಿಯಲ್ಲಿ ನಾವು ಬೇರೆಯವರನ್ನು ಅಳೆಯುತ್ತೇವೆಯೋ ಅದರಲ್ಲಿ ಸ್ವತಃ ನಾವೇ ಒಮ್ಮೆ ಕುಳಿತು ನೋಡಬೇಕು. ಆಗ ನಮ್ಮ ಯೋಗ್ಯತೆ ಏನು ಎನ್ನುವುದು ನಮಗೆ ತಿಳಿಯುವುದು. ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮೊದಲು ಸ್ವಲ್ಪ ನಿಮ್ಮ ಬಗ್ಗೆ ನೀವು ಯೋಚನೆಯನ್ನು ಮಾಡಿ. ನೀವು ಇನ್ನೊಬ್ಬರ ಯೋಗ್ಯತೆಯ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬರನ್ನು ಟೀಕಿಸುವ ಮೊದಲು ನೀವು ನಿಮ್ಮನ್ನು ಮೊದಲು ಪ್ರಶ್ನೆ ಮಾಡಿಕೊಳ್ಳಿ.
ಯಾವ ಜನರು ನಮ್ಮನ್ನು ತುಳಿಯಲು ಪ್ರಯತ್ನವನ್ನು ಪಡುತ್ತಿರುತ್ತಾರೋ ಅವರೆಲ್ಲರೂ ಬಂಧನದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತದವರೇ ಆಗಿರುತ್ತಾರೆ ಎಂಬುದನ್ನು ಜೀವನದಲ್ಲಿ ಎಂದಿಗೂ ಮರೆಯಬೇಡಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.